ಒಮ್ಮೆ ವೃಂದಾವನದ ಜನರು ಮಳೆಗಾಗಿ ದೇವೇಂದ್ರನ ಪೂಜೆ ಮಾಡುತ್ತಿದ್ದರು. ಆದರೆ ಬಾಲಕೃಷ್ಣನು ಹೇಳಿದ, ಮಳೆಯನ್ನು, ಆಹಾರವನ್ನು, ಆಶ್ರಯವನ್ನು ಕೊಡೋದು ಈ ಗೋವರ್ಧನ ಪರ್ವತ. ಹೀಗಾಗಿ ಇದನ್ನೇ ಪೂಜಿಸೋಣ. ಗ್ರಾಮಸ್ಥರು ಕೃಷ್ಣನ ಮಾತನ್ನು ಕೇಳಿ ಪರ್ವತವನ್ನು ಆರಾಧಿಸಿದರು. ಇದರಿಂದ ಕೋಪಗೊಂಡ ದೇವೇಂದ್ರನು ಭೀಕರವಾದ ಗಾಳಿಮಳೆಯನ್ನೆರೆದ. ಅಂಧಕಾರ ಆವರಿಸಿತು, ಮಿಂಚುಗಳು ಹೊಡೆತವು. ಜನರು ಭಯದಿಂದ ಓಡಾಡಲು ಶುರು ಮಾಡಿದರು. ಆ ಕ್ಷಣದಲ್ಲಿ ಬಾಲಕೃಷ್ಣನು ತನ್ನ ಕಿರುಬೆರಳಿಂದಲೇ ಗೋವರ್ಧನ ಪರ್ವತವನ್ನು ಎತ್ತಿದನು. ಎಲ್ಲಾ ಗ್ರಾಮಸ್ಥರು, ಹಸುಗಳು, ಜೀವಿಗಳು ಪರ್ವತದ ಕೆಳಗೆ ಸೇರಿ ರಕ್ಷಿಸಲ್ಪಟ್ಟರು. ದೇವೇಂದ್ರನು ತಾನು ಸೋತಿದ್ದಾನೆ ಎಂದು ಅರಿತು ಕೃಷ್ಣನಿಗೆ ಶರಣಾದನು. ಅಂದಿನಿಂದ ಎಲ್ಲರೂ ಕೃಷ್ಣನನ್ನು ಗೋವರ್ಧನಧಾರಿ ಎಂದು ಕರೆದರು. ಇದರಿಂದ ನಾವು ಕಲಿಯಬಹುದು ಏನೆಂದರೆ, ನಾವೆಲ್ಲ ಭಗವಂತ ಶ್ರೀಕೃಷ್ಣನ ಬಗ್ಗೆ ಅರಿವು ಹೊಂದಿ ಅವನನ್ನು ನಂಬಬೇಕು. ಅಹಂಕಾರದಿಂದ ನಾವು ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ.